ಜನವರಿ 1ನೇ ತಾರೀಕಿಗೆ ನಾವು ಹೊಸ ವರ್ಷ ಅಂತ ಅಂದರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಹೊಸ ವರ್ಷ ಅಂತ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದೀವಿ. ಆದರೆ ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರವಾಗಿ ಹೊಸ ಪಂಚಾಂಗ ಬಂದಿರುವಂಥದ್ದು ಯುಗಾದಿಯಲ್ಲಿ. ಹಾಗಾಗಿ ಯುಗಾದಿಯನ್ನು ಹೊಸ ವರ್ಷ ಅಂತ ನಾವು ಕರಿತೀವಿ. ಸೊ ಯುಗಾದಿಯ ಸಂಭ್ರಮ ಹಾಗೂ ಹೊಸ ವರ್ಷದ ಸಂಭ್ರಮದಲ್ಲಿ ನಾವಿದ್ದೀವಿ. ಈ ಹೊಸ ವರ್ಷ ಅಥವಾ ಯುಗಾದಿ ಸಂವತ್ಸರ ಯಾರಿಗೆ ಹೊಸತನವನ್ನ ತರ್ತಾ ಇದೆ, ಯಾವ ರಾಶಿಗೆ ಬೆಲ್ಲದ ಸಿಹಿಯನ್ನ ಉಣಬಡಿಸ್ತಾ ಇದೆ, ಯಾವ ರಾಶಿಗೆ ಕಹಿಯನ್ನ ಉಣಬಡಿಸ್ತಾ ಇದೆ, ಹಾಗೆ ಯುಗಾದಿ ಸಂವತ್ಸರ ಹೇಗಿರುತ್ತೆ, ಈ ವರ್ಷ ಯುಗಾದಿ ಅಥವಾ ಈ ವರ್ಷ ಹೇಗಿರುತ್ತೆ, ಯಾರಿಗೆ ಒಳಿತು ಅಥವಾ ಯಾರಿಗೆ ಕೆಡುಕು, ಏನಾದರೂ ಪರಿಹಾರಗಳನ್ನು ನಾವು ಕಂಡುಕೊಳ್ಬಹುದಾ, ಇದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ತಿಳಿ ಹೇಳಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು, ಬ್ರಹ್ಮಾಂಡ ಗುರುಜಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಹೊಸ ವರ್ಷದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದು ಹೊಸ ವರ್ಷದ ಶುಭಾಶಯಗಳು. ವೀಕ್ಷಕರಿಗೆಲ್ಲರಿಗೂ ಅಶ್ವವೇಗದ ಮುಖಾಂತರವಾಗಿ ಎಲ್ರಿಗೂ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಹೊಸ ವರ್ಷಕ್ಕೆ ಜೀವನಕ್ಕೆ ಕಾಲಿಡೋದ್ರಿಂದ ಕತ್ಲಿಂದ ಎಲ್ಲರ ಜೀವನ ಬೆಳಗಾಗ್ಲಿ ಅಂತ ಹೇಳಿ ಈ ಮುಖಾಂತರ ಹಾರೈಸ್ತಾ ಇದ್ದೀವಿ. ಗುರುಗಳೇ, ಜನವರಿ 1ನೇ ತಾರೀಕು ಹೊಸ ವರ್ಷ ಅಂತ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಆದರೆ ನಮ್ಮ ಪ್ರಕಾರವಾಗಿ ಅಂದರೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಹೊಸ ವರ್ಷ ಇವತ್ತಿನಿಂದ ಶುರು ಆಗುತ್ತೆ. ಈ ಹೊಸ ವರ್ಷ ಹೇಗಿರುತ್ತೆ ಗುರುಗಳೇ? ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಿಮ್ಮೆಲ್ಲರಿಗೂ ಇವತ್ತು ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾ ಕವಚ. ಸಾಧಾರಣವಾಗಿ ನಿನ್ನೆ ತಾನೇ ಶನೈಶ್ಚರನು ಮೀನರಾಶಿಗೆ ಬಂದೇ ಬಿಟ್ಟ. ಇಂಥ ಒಂದು ಶನೈಶ್ಚರನು ನೀರಲ್ಲಿ ಕಾಲಿಟ್ಟಿರೋದ್ರಿಂದ ಎಷ್ಟೋ ಯುಗಗಳ ಕಾಲದಿಂದ ಬರ್ತಕ್ಕಂಥ ಅನಾರೋಗ್ಯ ಕಾರಣ ಆ ಒಂದು ವೈಶಿಷ್ಟ್ಯತೆ ಪರಿವರ್ತನೆ ಆಗೋಕ್ಕೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಆ ಹೊಸ ವರ್ಷಕ್ಕೆ ಕಾಲಿಡ್ತಾ ಇರೋದ್ರಿಂದ ಆಗಲೇ ಪ್ರವೀಣಿ ಹೇಳಿದ್ಲು ಏನಂದರೆ, ಯಾವ ಕಾಲಕ್ಕೂ ಹೊಸ ವರ್ಷ ಅಂದರೆ ನ್ಯೂ ಇಯರ್ ಅಂದ್ಕೊಂಡ್ಬಿಟ್ಟಿದ್ರೆ ನೀವೆಲ್ಲ ಪೆದ್ದನ್ ಮಕ್ಕಳು ಏನು ಮಾಡ್ತೀರಾ? ಸಾಧಾರಣವಾಗಿ ಹೊಸ ವರ್ಷ ಅನ್ನೋದು ನಾವೆಲ್ಲ ಆಂಗ್ಲಕ್ಕೆ ಹುಟ್ಟಿದವರಲ್ಲ. ಸಂಸ್ಕಾರ ಪ್ರಕಾರವಾಗಿ ಸೂರ್ಯ ಪರಿಪೂರ್ಣವಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಅಂದ್ರೇನು, ಸೂರ್ಯನ ನೋಡಿದಾಗ ನಾವು ಏನು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಯುಗದ ಆದಿ ಪ್ರಾರಂಭವಾಗತ್ತೋ ಆ ಸಮಯಕ್ಕೆ ಹೊಸ ವರ್ಷ. ಅದಕ್ಕೆ ಯುಗಾದಿನೇ ಬಹಳ ಮುಖ್ಯ. ಎಲ್ಲರೂ ಏನು ಅಂದರೆ 31st ಬಂದ ತಕ್ಷಣವೇ ಡಿಸೆಂಬರು ಅಥವಾ ಜನವರಿ 1 ಬಂದ ತಕ್ಷಣ ಹೊಸ ವರ್ಷ ಅಂದ್ಕೊಂಡ್ರೆ ನಿಮಗೆ ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ. ನಾವೆಲ್ಲ ಹುಟ್ಟಿರೋದು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ, ಸನಾತನ ಧರ್ಮದ ಪ್ರಕಾರವಾಗಿ. ಅದರಿಂದ ಆ ಸನಾತನ ಧರ್ಮದಲ್ಲಿ ಯುಗಾದಿನೇ ಬಹಳ ಮುಖ್ಯ. ಇವತ್ತಿನಿಂದ ಒಂದೊಂದೇ ಹಬ್ಬಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ನೋಡಿ, ಸಂಕ್ರಾಂತಿಯಿಂದ ಶುರು ಆಗೋ ಹಬ್ಬಗಳಾದ್ರೂ ಹೊಸ ವರ್ಷಕ್ಕೆ, ಹೊಸ ಯುಗದಲ್ಲಿ ಹೊಸ ಸಂವತ್ಸರಕ್ಕೆ ಕಾಲಿಡ್ತೀವಿ. ಈ ಸಂವತ್ಸರದಿಂದ ಪರಿಪೂರ್ಣವಾಗಿ ರಕ್ಷಾ ಕವಚವನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲರಿಗೂ ಈ ಒಂದು ಹೊಸ ವರ್ಷಕ್ಕೆ ಕಾಲಿಟ್ಟಿರೋದ್ರಿಂದ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗಲಿ. ಯಾಕೆಂದರೆ ಮುಂದಿನ ಬರ್ತಕ್ಕಂಥ ಕಷ್ಟಗಳು ಹೇಗೆ ಪರಿವರ್ತನೆ ಮಾಡೋದು ಅಂತ 12 ರಾಶಿಗಳು ಅಂತ ಸಾಧಾರಣವಾಗಿ ಎಲ್ಲರೂ ಹೇಳ್ಕೊತಾರೆ. ಯುಗಾದಿ ಆಚರಿಸೋದು ಬಹಳ ಮುಖ್ಯ. ಏನು ಪ್ರವೀಣಿ, ಯುಗಾದಿದಲ್ಲಿ ಏನು ಅಂದರೆ ನಮ್ಮ ತಾತನ ಕಾಲದಿಂದ, ನಮ್ಮ ಅಜ್ಜಿ ಕಾಲದಿಂದ ಇವರು ಹೇಳ್ಕೊಂಡು ಬಂದಿರೋದನ್ನೇ ಮಾಡ್ಕೊಂಡು ಬಂದ್ವಿ. ನಮ್ಮಮ್ಮ ಹೇಳಿದ್ರು, ಅವರಮ್ಮ ಅವ್ರಿಗೆ ಹೇಳಿದ್ರು, ಅವರಮ್ಮ ಅವ್ರಿಗೆ ಹೇಳಿದ್ರು ಅಂತ ತಾತನ ಕಾಲದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯವಸ್ಥೆ. ಇದರಲ್ಲಿ ಯುಗದ ಆದಿಯಲ್ಲಿ ಹೊಸ ವರ್ಷಕ್ಕೆ ಸ್ನಾನ ಮಾಡಬೇಕು ಅಂತ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂತ. ಹಬ್ಬದಲ್ಲಿ ಸ್ನಾನ ಮಾಡೋದು, ದಿನ ಸ್ನಾನ ಮಾಡೋರಿಗೆ ಹಬ್ಬದಲ್ಲಿ ಸ್ನಾನ ಮಾಡೋದು ಏನು ದೊಡ್ಡದಲ್ಲ. ಸ್ನಾನನೇ ಮಾಡದೇ ಇದ್ದವ್ರಿಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ರು ಅನ್ನೋರಿಗೆ ಸಾಧಾರಣವಾಗಿ ಇರ್ತಕ್ಕಂಥ ವಾಡಿಕೆ ಇದು. ಈಗ ಸ್ನಾನ ಮಾಡ್ಸೋಕೆ ತಾಯಿ ಆದವಳು ಸ್ನಾನ ಮಾಡಿಸ್ತಾರೆ. ಒಂದಿಷ್ಟು ಹಸಿ ಹಾಲು, ಕಪ್ಪು ಹಸುದು, ಅದು ಕಪಿಲ ಅಂತಲೇ ಕರಿತಾ ಇದ್ರು. ಕಪ್ಪು ಹಸುದು ಇಲ್ಲದೆ ಇದ್ರೆ ಕೆಂದಣ್ಣಂದು, ಅದು ಕೆಂದು ಬಣ್ಣದ್ದು ಅಂದರೆ ಒಂದು ನಮಗೆ ಮೆಂತ್ಯದ ಕಲರು ಅಂತ ಹೇಳಿ ಒಳ್ಳೆ ಕ್ಲಾಸ್ ಆಗಿರತಕ್ಕಂಥ ಆರೆಂಜಸ್ಸು, ಆ ಹಸುದು. ಇಲ್ಲ ಶ್ವೇತವರ್ಣ ಸ್ವರೂಪ, ಇಂಥ ಹಸುಗಳದೇ ಮಾತ್ರ, ಮಿಶ್ರವರ್ಣ ಆಗಬಾರ್ದು ಅಂತ. ಅಂಥ ಹಸುದು ಹಸಿ ಹಾಲನ್ನು ತಲೆಗೆ ಹಚ್ಚಿ ಸ್ನಾನವನ್ನು ಮಾಡಿಸೋದು, ಹುತ್ತದ ಮಣ್ಣೆ ಹಾಕಿ ಸ್ನಾನ ಮಾಡಿಸೋದು, ಬೆನ್ನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು. ಬೆನ್ನಲ್ಲೇ ರಿಬ್ಬೋನ್ ಅಂತ ಕರೀತೀವಿ. ತಲೆಯಿಂದ ತಲೆಯ ಆದಿಶೇಷ ಭಾಗ 3 ತಲೆ ಇರುತ್ತೆ ಅವತ್ತು ಹಾವು. ಅದಾದಮೇಲೆ ಕುಂಡಲಿನಿ ಶಕ್ತಿಯಲ್ಲಿ ರಿಬ್ರಯರ್ ಅಂತ ಕರಿತೀವಿ. ಅದನ್ನು ವಿಶೇಷವಾಗಿ ಮಾಡ್ತಕ್ಕಂಥ. ತಾಯಿ ಸ್ನಾನ ಮಾಡಿಸಿದಷ್ಟು ಎಷ್ಟು ಗಂಡು ಮಕ್ಕಳಿಗೆ ತಲೆ ತಟ್ಟಿ 2 ಅವರ್ಸ್ ಸ್ನಾನ ಮಾಡಿಸೋದು ಅಂದರೆ, ತಾಯಿ ಸ್ನಾನ ಮಾಡಿಸೋದು ಒಂದು ಸ್ವಲ್ಪತ್ತೇನೆ 1, 2, 3 ಹಾಕಬೇಕು. ಗಂಗೆ ಚಮನೆ ಚೈವ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಆ ಜಲಗಳೆಲ್ಲ ಅದರಲ್ಲಿರ್ತಕ್ಕಂಥ ನನ್ನ ಮಕ್ಳಿಗೆ ದೋಷ ಹೋಗಲಿ. ಇದು ಗಂಡು ಮಕ್ಳಿಗೆ ಮಾತ್ರ ಅಂತಲ್ಲ, ಹೆಣ್ಮಕ್ಳಿಗೂ ತಾವೇ ಸ್ನಾನ ಮಾಡಿಸ್ತಾ ಇದ್ರು ಅಂತ.
ತದನಂತರ ಆ ಗಂಡು ಮಕ್ಕಳು ಪೂರ್ವಾಭಿಮುಖವಾಗಿ ನಿಂತುಕೊಂಡು ಅರ್ಘ್ಯವನ್ನು ಕೊಡಬೇಕು ಸೂರ್ಯನಿಗೆ ಅಂತ. ಇದನ್ನ ಪೂರ್ತಿಯಾಗಿ ಯುಗಾದಿ ಹಬ್ಬ ಅಂತಲ್ಲ, ಎಲ್ಲಾ ಹಬ್ಬದಲ್ಲೂ ಈ ಸ್ನಾನಗಳನ್ನು ಮಾಡಬೇಕು. ತಾಯಿಯಾದವಳು ಎಷ್ಟು ಚೆನ್ನಾಗಿ ಗಂಡು ಮಕ್ಕಳಿಗೆ ಸ್ನಾನ ಮಾಡಿಸ್ತಾಳೋ, ಎಷ್ಟು ಚೆನ್ನಾಗಿ ಹೆಣ್ಣು ಮಕ್ಕಳಿಗೆ ಸ್ನಾನ ಮಾಡಿಸ್ತಾಳೋ, ತಾಯಿ ಕೈಯಲ್ಲಿ ಎಷ್ಟು ಸ್ನಾನ ಮಾಡಿಸ್ತೀವೋ, ಒಂದು ತಾಯಿ 15,000 ಹಾರ್ಸ್ ಪವರ್ ಕೊಡ್ತಾಳೆ ಅಂತ. ಒಂದು ಮಗುನ ಎತ್ತರೆ ಅವಳ ಕೈಲಿ ಒಂದು 20 ಮಕ್ಕಳಾದ್ರೂ ಒಂದೊಂದು ಮಗುನು 15,000 ಹಾರ್ಸ್ ಪವರ್ ಕೊಡ್ತಾಳೆ ಅನ್ನೋದು ವಿಶೇಷ. ಅದಕ್ಕೆ ಯಾಕೆ ಈ ವಿಶೇಷ ಈ ವಿಚಾರ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮಲ್ಲಿ ಈ ಚಾನೆಲ್ಲು ಅಶ್ವವೇಗ, ಸೊ ಕುದುರೆಯ ಬಗ್ಗೆ ಹೇಳತಕ್ಕಂಥದ್ರೆ ಅಷ್ಟು ಶಕ್ತಿಯನ್ನ ಅವಳು ಕೊಡ್ತಕ್ಕಂಥದ್ದು ತಾಯಿ ಅವಳೊಬ್ಬಳಿಗೆ ಸಾಧ್ಯ. ಅದಕ್ಕೆ ತಂದೆನ ಬೀದಿಲಿ ಹೋದವನಿಗೆ ಯಾರನ್ನಾದ್ರೂ ಅಪ್ಪ ಅನ್ಬೋದಂತ, ಇನ್ನೊಬ್ಬನ ಹೋಗ್ತಾ ಬರ್ತಾವ್ರನ್ನ ಏನಣ್ಣ ಚೆನ್ನಾಗಿದೆಯಣ್ಣ ಅಂತ ಯಾರನ್ನಾದ್ರೂ ಅಣ್ಣ ಅನ್ಬೋದು, ಏನು ತಂಗಮ್ಮ ಚೆನ್ನಾಗಿದೆ ಅಂತ ಯಾರನ್ನಾದ್ರೂ ಹೆಂಗಸರನ್ನ ಅನ್ಬೋದು. ಆದರೆ ತಾಯಿ ಋಣನ ಮಾತ್ರ ತೀರಿಸ್ಕೊಳ್ಳೋಕ್ಕಾಗಲ್ಲ, ತಾಯಿಗೆ ಮತ್ತೆ ಸಿಗೋದಿಲ್ಲ, ಅವರವರ ತಾಯಿಗೆ ಅವರ ವಿಶೇಷತೆ. ಸೊ ಚಂದ್ರ ಅಂತ ನಾವೆಲ್ಲ ಹುಟ್ಟೋದು, ಚಂದ್ರ ಆವತ್ತಿನ ದಿವಸ ಎಲ್ಲಿರ್ತಾನೆ, ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ನಮ್ಮ ರಾಶಿ, ಅದೇ ನಕ್ಷತ್ರ. ಅದಕ್ಕೋಸ್ಕರ ಈ ಯುಗಾದಿಯಲ್ಲಿ ಸೂರ್ಯ ಆ ಸಮಯಕ್ಕೆ ಬಂದಾಗ ಯುಗದ ಆದಿಯಲ್ಲೇ ಬಂದಿರತಕ್ಕಂಥ ಈ ಚಂದ್ರನು ಅಲ್ಲಿ ಯಾರು ತಾಯಿ ಇರ್ತಾಳೋ, ಎಲ್ಲೂ ತಾಯಿಗೆ ಹುಟ್ಟೋದು, ತಂದೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಲ್ಲಿ ತಂದೆ ಹುಟ್ಟತಕ್ಕಂಥ ಏಕೈಕ ಪ್ರಾಣಿ ಅಂದರೆ ಸಿ ಹಾರ್ಸ್, ಸಮುದ್ರದಲ್ಲಿರ್ತಕ್ಕಂಥ ಕುದುರೆ. ಅದಕ್ಕೆ ಆ ಸಮುದ್ರ ಕುದುರೆಗೆ ಏನು ಅಂದರೆ ತನ್ನ ಯಾವುದೇ ವೀರ್ಯಾಣುಗಳನ್ನ ಗಂಡಿಗೆ ಕೊಟ್ಬಿಡುತ್ತೆ, ಗಂಡಲ್ಲೇ ಸೃಷ್ಟಿಯಾಗತ್ತೆ ಅಂತ. ಸೊ ಇದು ಪ್ರಕೃತಿಯ ನಿಯಮ. ಅದಕ್ಕೆ ಬ್ರಹ್ಮ ನಪುಂಸಕ ಗ್ರಹ ಅಂತ ಸೃಷ್ಟಿ ಮಾಡ್ತಾನೆ ಆ ಕಾಲಕ್ಕೆ. ಸೊ ಇದನ್ನ ವಿಶೇಷವಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ತಾಯಿ ಅನುಗ್ರಹವರೆಗೂ. ಅದಕ್ಕೆ ಎಲ್ಲಿ ಚಂದ್ರ ಇರ್ತಾನೋ ಹುಟ್ಟದಬ್ಬನ ನಕ್ಷತ್ರಕ್ಕೆ ಆಚರಿಸ್ಕೋಬೇಕು, ಸತ್ತಾಗ ತಿಥಿ ಎನ್ನಬೇಕು, ಡೇಟ್ ಆಫ್ ಬರ್ತ್ ಆಚರಿಸ್ಕೊಂಡೆ ನಿಂತ್ಕೋ. ಈ ಡೇಟ್ ಆಫ್ ಬರ್ತ್ ಆಚರಿಸ್ಕೊಂಡೆ 5ನೇ ತಾರೀಕು ಆಚರಿಸ್ಕೊಂಡೆ ಇಟ್ಕೋ. ಹೋದ ವರ್ಷದಲ್ಲಿ ಆ ಡೇಟ್ ಆಫ್ ಬರ್ತ್ಗೆ ಬೇರೆ ತಿಥಿ ಬಂದ್ಬಿಟ್ಟಿರುತ್ತೆ, ಬೇರೆ ನಕ್ಷತ್ರ ಬರುತ್ತೆ, ಯಾರ್ದೋ ಹುಟ್ಟದಬ್ಬ ಆಚರಿಸ್ಕೊಂತಿರ್ತೀಯ, ಪ್ರಯೋಜನ ಇಲ್ಲ. ಸೊ ಈ ಪ್ರತಿಯೊಬ್ಬ ಒಂದು ಮೊಬೈಲ್ಗೆ ಚಾರ್ಜರ್ ಏನು ಹಾಕಿರ್ತೀವಿ ಆ ನಕ್ಷತ್ರ ದಿವಸ ಇದ್ರೆ ವಿಶೇಷ. ಅದಕ್ಕೆ ಹುಟ್ಟದಬ್ಬ ಆಚರಿಸ್ಕೋಬೇಕು. ಸೊ ನಾವೇನು ಹೇಳ್ತೀವಿ, ಈ ಉಗಾದಿ ಫಲ ಅಂತ ಏನು ಬರ್ತೀವಿ, ಉಗಾದಿ ಹಬ್ಬ ಆಚರಿಸ್ಕೊತೀವಿ, ಎಲ್ಲ ನಕ್ಷತ್ರಗಳಿಗೂ ಆವತ್ತಿನ ದಿವಸ ಪೂಜೆ ಪುನಸ್ಕಾರ ಮಾಡಿ ಪಂಚಾಂಗಗಳು ಅಂದರೆ ಅಗ್ನಿ ವಾಯು ಜಲ ಭೂಮಿ ಆಕಾಶ ಪಂಚಾಂಗಗಳಲ್ಲಿ ಈ ಪಂಚಾಂಗದಲ್ಲಿರ್ತಕ್ಕಂಥ ಚಂದ್ರದೋಷ ಪರಿವರ್ತನೆ ಆಗಿ ಅವನಿಗೆ ಮನಃಶಾಂತಿ ಕೊಟ್ಟು ಎಲ್ಲ ರಾಶಿಯಲ್ಲೂ ನಕ್ಷತ್ರದಲ್ಲೂ ಏನೇನು ದೋಷಗಳಿದೆಯೋ ಅದು ಪರಿವರ್ತನೆ ಆಗಾಗೆ ಫಲಗಳು ಕೊಡು, ಏನೇನು ಅಡಚಣೆಗಳಿದೆ ಅದು ಪರಿವರ್ತನೆ ಮಾಡುವಂಥ ಯುಗಾದಿ ಫಲ. ಸೊ ಯುಗಾದಿ ಹಬ್ಬದ ದಿವಸ ತಾಯಿ ಕೈಯಲ್ಲಿ ಸ್ನಾನ ಮಾಡಿಸೋದೇ ಮೊಟ್ಟ ಮೊದಲು. ಎರಡನೇದು ಗೋಮಾತಾ ಸ್ವರೂಪ. ಎರಡನೇ ತಾಯಿ ಯಾರು ಅಂದರೆ ಇಡೀ ಜಗತ್ತಲ್ಲಿ ಎರಡನೇ ತಾಯಿ ಅದು ಗೋಮಾತಾ ಅಂತ. ಅವಳ ಕೆಳಗೆ ಮಕ್ಕಳನ್ನ ಕೂಡಿಸಿ ಗೋವಿಗೆ ಸ್ನಾನ ಮಾಡಿಸಿದ್ರೆ ಆ ಕೆಳಗಿನ ನೀರು ಆ ಮಕ್ಕಳ ಮೇಲೆ ಬಿಡಬೇಕು, ಅಷ್ಟು ಆಯಸ್ಸು ಅಭಿವೃದ್ಧಿ ಆಗತ್ತೆ. ಏನೋ ವಜ್ರಾಯುಧ ಇದ್ದಾಗಿದೆ ಅಂತ ಹೇಳಿ ದುರ್ಯೋಧನಿಗೆ ಹೇಳ್ತಾ ಇರ್ತಾನೆ ತಾಯಿ ಆ ಕಣ್ಣು ನೇತ್ರ ನೋಡಿದಾಗ. ಆ ಥರ ಈ ಕಾಮಧೇನು ಕೆಳಗೆ ಯಾರು ಕರೆಕ್ಟಾಗಿ 3 ಪ್ರದಕ್ಷಿಣೆ ಮಾಡಿ ಏಕಾಚಿತ್ತವಾಗಿ ಕೆಳಗೆ ಕೂತ್ಕೊಂಡು, ಅಂದರೆ ಬೇರೆ ಯಾವುದಾದ್ರು ಹಸುಗಳು ಕೆಳಗೆ ಕೂತ್ಕೊಂಡ್ಬಿಟ್ರೆ ಜಾಸ್ತಿ ಸೋದ್ಬಿಡುತ್ತೆ, ಅಂದರೆ ಪಳಗಿರೋ ಹಸುಗೆ ಮಕ್ಕಳನ್ನ ಕೂಡಿಸಿ ಏನು ಮಾಡೋರು, ಸ್ನಾನವನ್ನು ಮಾಡಿಸೋರು. ಸೊ ಆ ಸ್ನಾನವನ್ನು ಮಾಡಿಸಿದಾಗ ಪೂರ್ತಿಯಾಗಿ ತಲೆ ಭಾಗದಿಂದ ಬಾಲದವರೆಗೂ ಇರ್ತಕ್ಕಂಥ ಶನಿಯಿಂದ ಮಹಾಲಕ್ಷ್ಮಿವರೆಗೂ 300 ಕೋಟಿ ದೇವತೆಗಳ ಆಶೀರ್ವಾದ ಅಲ್ಲಿ ಬಿದ್ದಾಗ ಆ ಕಾಲಿಗೆ ಮುಂದಿನ 2 ಕಾಲಿಗೆ ನಮಸ್ಕಾರ ಮಾಡಿ, ಹಿಂದಿನ 2 ಕಾಲಿಗೆ ನಮಸ್ಕಾರ ಮಾಡಿ ಪರಿವರ್ತನಾ ಸ್ವರೂಪಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ಇದು 2ನೇ ತಾಯಿ. 3ನೇ ತಾಯಿ ಮಾತೃದೇವೋಭವ. ಅದಕ್ಕೆ ಗ್ರಾಮ ದೇವತೆಯನ್ನು ಸ್ಮರಣೆ ಮಾಡ್ಕೋಬೇಕು. 3ನೇ ತಾಯಿ ಗ್ರಾಮ ದೇವತೆ ಅಂದ್ರೆ ಯಾವ ಮನೇಲಿ ಇರ್ತೀಯೋ, ಸ್ವಂತ ಮನೇಲೋ, ಬಾಡಿಗೆ ಮನೇಲೋ, ಬಿಲ್ಡಿಂಗ್ ಬಂಗ್ಲಾನಲ್ಲೋ ಅಥವಾ ಯಾವುದೋ ಮನೇಲಿ ಇರ್ತೀಯ, ಆ ಜಾಗದ ಗ್ರಾಮ ದೇವತೆನ ಬಿಡಬಾರ್ದು. ಆ ಗ್ರಾಮ ದೇವತೆಯನ್ನು ಏನು ಹೇಳ್ತಾಳೆ ಅಂದರೆ, ನೀನು ಈ ಕ್ಷೇತ್ರಕ್ಕೆ ನೀ ಬಂದಿದ್ಯಾ, ಸೊ ಅಲ್ಲಿವರೆಗೂ ನಂದೇ ಅದು. ಅದಕ್ಕೆ ಗ್ರಾಮ ದೇವತೆ ಮರಿಬಾರ್ದು. ಅವಳಿಗೊಂದು ಮೊಸರನ್ನ, ಅವಳಿಗೊಂದು ಅಭಿಷೇಕ, ಅವಳಿಗೆ ಒಂದು ದರ್ಶನವನ್ನು ನಮಸ್ಕಾರ ಮಾಡ್ಕೊಂಡು ಬರಬೇಕು ಗ್ರಾಮ ದೇವತೆ. ಈ 3 ತಾಯಿ ಇದನ್ನ ಸಾಕಿರ್ತಕ್ಕಂಥವಳು, ಹುಟ್ಟಿಸಿರ್ತಕ್ಕಂಥವಳು, ಕಾಮಧೇನುವಾಗಿ ರಕ್ಷಣೆ ಮಾಡ್ತಕ್ಕಂಥವಳು. ಈ 3 ತಾಯಿ ರಕ್ಷಣೆ ಇರಬೇಕು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅನುಗ್ರಹ, ಇದು ಯುಗಾದಿಯ ಫಲ ಅಂತ. ಸೊ ತ್ರಿಮಾತ್ರ ಅನುಗ್ರಹ ಯಾರು ಇದನ್ನ ಹೇಳ್ಕೊಟ್ರು ಅಂದ್ರೆ, ಇದನ್ನ ಪೂರ್ತಿಯಾಗಿ ಹೇಳಿದ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನುದಾಯಕ ದಿಗಂಬರ ಮೃವಾಲಪಿಶಾಚ ಜ್ಞಾನಸಾಗರ ಸಾಕ್ಷಾತ್ ದತ್ತಾತ್ರೇಯರು ಸ್ಮರಣೆ ಮಾಡ್ಕೊಂಡಿರ್ತಕ್ಕಂಥ ಅನುಸೂಯ ದೇವಿಯರ ಸ್ಮರಣೆ. ಸೊ ಇದು ಆಶ್ರಮದಲ್ಲಿ ಹೇಳಿರ್ತಕ್ಕಂಥ ವಿಚಾರನ ಜನಗಳಿಗೆ ನಾವು ತಿಳಿಸೋದು ನಮ್ಮ ಕರ್ತವ್ಯ. ಸೊ ಇದು ಉಗಾದಿಯ ಹಬ್ಬದ ಮೊಟ್ಟ ಮೊದಲ ಆದ್ಯತೆಯ ಫಲ, ಸ್ಟಾರ್ಟಿಂಗು. ಆಮೇಲೆ ಮಿಕ್ಕಿದ್ದು ಒಂದೊಂದಾಗಿ ಮಾಡ್ಕೊಂತ ಹೋಗ್ತಾರೆ.